ನಮಸ್ಕಾರ. ನಿಮ್ಮ ಹಳ್ಳಿ ಮತ್ತು ಯೂಟ್ಯೂಬ್ ಚಾನಲ್ ನೋಡ್ತಾರ ಎಲ್ಲ ನಮ್ಮ ಕರ್ನಾಟಕ ಪ್ರೇಕ್ಷಕರಿಗೆ. ಇತ್ತೀಚಿನ ದಿನಗಳಲ್ಲಿ ನಾನು ಈ ಕರ್ನಾಟಕದಾದ್ಯಂತ ಅಂದರೆ ಜಿಲ್ಲೆಗಳಲ್ಲೂ ತಾಲೂಕುಗಳಲ್ಲೂ ಹಳ್ಳಿಯಲ್ಲೂ ಏನು ನಮಗೆ ರಿಕಮೆಂಡ್ ಬಂದಿದೆ ಮೈಕ್ರೋ ಫ್ಲಿಂಕರ್ ವ್ಯವಸ್ಥೆ ಮಾಡಿಸುವಂಥದ್ದು. ಈಗ ನಾನು ಕೆರಗೋಡೆ ರಾಮನಗರ ಕನಕಪುರ ತಾಲೂಕು ಕೆರೆ ದೊಡ್ಡಿ ಅಂತ ಒಂದು ಹಳ್ಳಿ. ಸೊ ಇಲ್ಲಿ ಕೆಲಸ ಮಾಡಿಸ್ತಾ ಇದ್ದೀನಿ. ಸೊ ಮೊದಲೇ ಅವರ ಹೆಸರು ಬಂದು ಚಂದ್ರು ಅಂತ. ಸೊ ಅವ್ರ ತೋಟನ ಕೆಲಸ ಕೈ ಎತ್ಕೊಂಡಿದ್ದೀನಿ. ಇಲ್ಲಿ ಏನು ಪ್ರಾಬ್ಲಮ್ ಆಗ್ತಿತ್ತು ಅವ್ರಿಗೆ ಮತ್ತು ಎಷ್ಟು ದಿನ ತಗೋತಿದ್ರು ಅದೆಲ್ಲ ಮುಂದಿನ ದಿನಗಳಲ್ಲಿ ನಾನು ವೀಡಿಯೋ ಮಾಡಿ ಹಾಕ್ತೀನಿ. ಮತ್ತು ಈಗ ಯಾವ ರೀತಿ ಬಗೆಹರಿಸಿದ್ದೀವಿ, ಏನೇನೆಲ್ಲ ಸಿಸ್ಟಮ್ ಬಂದಿದೆ ಅದೆಲ್ಲ ನಿಮಗೆ ಕಂಪ್ಲೀಟ್ ಮಾಹಿತಿ ಇರುತ್ತೆ. ಯಾರು ವೀಡಿಯೋನ ಸ್ಲಿಪ್ ಮಾಡ್ದೇ ಕಂಪ್ಲೀಟಾಗಿ ನೋಡಿ. ಸೊ ಈಗ ಇವ್ರದ್ದು 5 ದಿನ 6 ದಿನ ತಗೋತಿದ್ರು ನೀರು ಹೊಡಿಯೋಕ್ಕೆ. ಸಿಕ್ಕಾಬಟ್ಟೆ ಟೈಮ್ ಹಿಡಿತಿತ್ತು. ಅಂದರೆ ಹಾಯಿಸ್ತಿದ್ರು, ಆಯು ನೀರಿನಲ್ಲಿ ಹಾಯಿಸ್ತಿದ್ರು. ಇವ್ರಿಗೆ 3 ಇಂಚು 3.5 ಇಂಚು ನೀರು ಸಿಕ್ಕಿದೆ. ಬೋರಲ್ಗೆಲ್ಲ 3.5 ಇಂಚು ನೀರು ಸಿಕ್ಕಿದೆ. ಸೊ ಇವಾಗ ನಾವು ಇದನ್ನು ಒಂದು 5 ದಿನ ಏನು ತಗೋತಿದ್ರು ನೀರು ಹಾಯಿಸೋಕ್ಕೆ, ಇವಾಗ 5 ದಿನದಿಂದ 5 ಗಂಟೆಗೆ ತರ್ತಾಯಿದ್ದೀವಿ. ಆ ಸಿಸ್ಟಮ್ನ ಇಲ್ಲಿ ಅಳವಡಿಸ್ತಾ ಇದ್ದೀವಿ. 5 ಗಂಟೆ ಸಾಕು. ಒಂದೊಂದು ಬ್ಲ್ಯಾಕ್ 1 ಅವರ್ ಕೊಟ್ಟರೆ 5 ಗಂಟೆ ಒಳಗಡೆ ಇಡೀ ತೋಟ, ಇವ್ರದ್ದು 2 ಎಕರೆ ತೋಟ ಕೆಲಸ ಮುಗೀತು. ಆ ರೀತಿ ಸಿಸ್ಟಮ್ನ ಇಟಾಚಿ ಕೆಲಸ ಮಾಡ್ತಿದೆ. ಸೊ ಪ್ಲ್ಯಾನ್ ಹಿಡ್ಕೊಂಡು ನಾವು ಮಾಡ್ತಾರಂಥದ್ದು ಇದು. ಆ ಪ್ಲ್ಯಾನ್ ಹೆಂಗಿರುತ್ತೆ ಅನ್ನೋದು ನಿಮಗೆ ಪಕ್ಕದಲ್ಲಿ ಹಾಕಿರ್ತೀನಿ ನೋಡಿ. ಸೊ ಇದು ನಮಗೆ ಚಾಲೆಂಜಿಂಗು. ಯಾಕೆಂದರೆ ಒಳ್ಳೆ ಇವರು ರಾಮನಗರದಿಂದಲಿ ಹೋಟ್ಲಿದೆ ಕೆಲಸ ಮಾಡ್ತಾರೆ. ಸೊ ಇವರು ಕೆಲಸ ಮಾಡೋದ್ರಿಂದ ಇಲ್ಲಿ ಲೇಬರ್ ಇಟ್ಕೊಂಡು ನೀರು ಹಾಯಿಸೋಕ್ಕೆ ಅವ್ರಿಗೆ ತೊಂದರೆ ತುಂಬ ಆಗ್ತಿತ್ತು. ಸೊ ಇದನ್ನು ನನ್ನ ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಲ್ಲಿ ನಾವೇನು ಕರೆ ಕೊಟ್ಟಿದ್ದೋ ಅದು ಇವ್ರಿಗೆ ತಲುಪಿದೆ. ಸೊ ಇದನ್ನು ನೋಡಿ ನಮಗೆ ಕಾಲ್ ಮಾಡಿ ರಿಕ್ವೆಸ್ಟ್ ಮಾಡಿ ಆಧಾರ್ ಕಾರ್ಡ್ ಮತ್ತು ಲೊಕೇಶನ್ನ ಕಳಿಸಿದರು. ಸೊ ಕಳಿಸಿದ ಮೇಲೆ ನಾವು ಮೊದಲೇ ಲೀಸ್ಟ್ನಲ್ಲಿ ಇವ್ರು ಬಂದಿದ್ದರು. ಸೊ ಮೊದಲೇ ಲೀಸ್ಟಲ್ಲಿ ಇವ್ರು ಬಂದ ಮೇಲೆ ನಾವು ಯಾಕೆ ಇವ್ರಿಗೆ ಕೆಲಸ ಮಾಡಿಸ್ಬಾರ್ದು. ಮತ್ತು ನಾನು ಕರೆ ಕೊಟ್ಟಿದ್ದು ಒಂದು ನಾಟಿ ಹಸು ಇರಬೇಕು ನಿಮ್ಮ ಮನೇಲಿ, ನಾಟಿ ಹಸು ಇರೋರು ಮತ್ತು ಜೀವಾಮೃತ ಕೊಡಬೇಕು ಅಂತಾರೋರು, ಜೀವಾಮೃತ ಕೊಡೋಕ್ಕೆ ಸ್ಟ್ರಗಲ್ ಅನುಭವಿಸ್ತಾರೋರು ಅಂಥವ್ರು ಮಾತ್ರ ನನಗೆ ಲೊಕೇಶನ್ ಮತ್ತು ನಿಮ್ಮದು ಆಧಾರ್ ಕಾರ್ಡ್ ಕಳಿಸಿ ಅಂತ ನಾನು ಕೇಳಿದೆ. ಸೊ ಅದಕ್ಕೆ ಅವರು 2 ಮಾಡಿದರು. ನಾಟಿ ಹಸುಗಳು ಸಾಕಿದ್ದಾರೆ ಮತ್ತು ಜೀವಾಮೃತ ಕೊಡಬೇಕು ಅಣ್ಣ, ನನಗೆ ತುಂಬ ಕಷ್ಟ ಆಗ್ತಿದೆ, ಎರ್ಚ್ಕೊಳ್ಳೋಕ್ಕೆ ಆಳುಗಳೆಲ್ಲ ಸರಿಯಾಗಿ ಸಿಗ್ತಲ್ಲ, ಎರ್ಚಬೇಕು ಕೈಲಿ, ಅದೆಲ್ಲ ಆಗಲ್ಲ, ದಯವಿಟ್ಟು ಯಾವಾಗ ಬರ್ತೀರಾ ಅಂದ್ಬಿಟ್ಟು ಒಂದಿನ ವಿಸಿಟಿಂಗ್ ಮಾಡಿ ಇಲ್ಲಿ ತೋಟ ಎಲ್ಲ ನೋಡಿ ಅಳತೆ ಮಾಡಿ ಎಲ್ಲ ಬರ್ಕೊಂಡು ಹೋಗಿದ್ದು. ಸೊ ಬರ್ಕೊಂಡಾದಮೇಲೆ ನೆಕ್ಸ್ಟ್ ಪ್ರೊಸೀಜರೇ ಪ್ಲ್ಯಾನಿಂಗ್ ಅಂದರೆ ಡ್ರಾಯಿಂಗ್ ಮಾಡಿದ್ವಿ. ಡ್ರಾಯಿಂಗ್ ಮಾಡಿಕೊಂಡು ಅದಾದಮೇಲೆ ನೆಕ್ಸ್ಟ್ ಪ್ರೊಸೀಜರು ಮೆಟೀರಿಯಲ್ ಎಲ್ಲ ಬಂದು ಅವರು ಹಣ ಕಟ್ಟಬೇಕು. ಎಲ್ಲಿ ತಗೊಡ್ತಾರೆ ಅಲ್ಲಿ ಬಂದು ಮೆಟೀರಿಯಲ್ ತೊಗೊಂಡು ಹಣ ಕಟ್ಟಿ ಆ ಮೆಟೀರಿಯಲೆಲ್ಲ ಇವ್ರ ಮನೆ ಹತ್ರ ಬಂದು ಡಿಸ್ಪ್ಯಾಚ್ ಆಗಬೇಕು. ಅದು ನೋಡಿ ನಿಮ್ಗೆ ತೋರಿಸ್ತೀನಿ. ಈಗ ಮೆಟೀರಿಯಲೆಲ್ಲ ನೋಡಿ, ಇದೇ ಮೆಟೀರಿಯಲ್ಲು. ಸೊ ಮೆಟೀರಿಯಲೆಲ್ಲ ಬಂದಿದೆ. ಇದು 6 kg ಫಿನಾಲೆಕ್ಸ್ ಕಂಪ್ನಿದು 6 kg ಪೈಪ್ಸ್ಗಳು. ಸೊ ಇದು 1.25 ಇಂಚು ಫಿನಾಲೆಕ್ಸು 6 kg ಪೈಪು. ಮತ್ತು ಅರ್ಧ ಇಂಚ್ ಪೈಪಲ್ಲಿ ಇಲ್ಲಿ ನೋಡಿ, ಇದು ಮೈಕ್ರೋ ಫ್ಲಿಂಕರ್ಗೆ ಬರೋವಂಥದ್ದು ಈ ಪೈಪು. ಇದು ಯಾವುದೇ ರೀತಿ ನೀವು ಬೆಂಡ್ ಮಾಡ್ಬೋದು, ಮುರಿದಾಕ್ಬೋದು, ಏನೋ ರೀತಿ ಮುರಿಯಲ್ಲ, ಅಷ್ಟು ಕಾಸ್ಟ್ಲಿಸ್ಟ್ ಪೈಪ್ ಅದು. ಇದು ಮೇಲ್ಗಡೆ ಜಟ್ಕೆ ಅಂತ ಬರೋವಂಥದ್ದು. ಸೊ ಇದೆಲ್ಲ ಇವ್ರಿಗೆ ತರಿಸಿ ಎಲ್ಲ ರೆಡಿ ಆದಮೇಲೆ ಇಟಾಚಿ ಕರೆಸ್ತೀವಿ. ಇಟಾಚಿ ಅವರೇ ಮಾಡ್ಕೋಬೇಕು. ಇದೆಲ್ಲ ಏನಪ್ಪ ಅಂದರೆ ಟ್ರೆಂಚ್ ತೆಗ್ಸೋದು, ಮುಚ್ಚೋದೆಲ್ಲ ಅವ್ರದ್ದು. ಪೈಪ್ಲೈನ್ ಎಲ್ಲ ನಮ್ಮದಿರುತ್ತೆ. ಕಂಪ್ಲೀಟ್ ಎಲ್ಲ ಬಂದು ಇವರೆಲ್ಲ ಇಷ್ಟೆಲ್ಲ ಮೆಟೀರಿಯಲ್ಲು. ಬಟ್ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿರೋ ಸರ್ ನೀವು ಪ್ಲ್ಯಾನ್ ಒಂದು ನನಗೆ ಸ್ವಲ್ಪ ಮಾಡೋಕ್ಕೆ ಬರೋಲ್ಲ ಅಂತ ಹೇಳಿದರು. ಸೊ ಅದಕ್ಕೆ ನಾವು ಆಯಿತು ಬರ್ತೀವಿ ಬಿಡಿ ಅಂದ್ಬಿಟ್ಟು ನಾನು ಬಂದಿದ್ದೀನಿ. ಬಂದು ನೋಡಿ, ಇದೆಲ್ಲ 14-15 ವರ್ಷ ಯಾವುದೇ ರೀತಿ ಪ್ರಾಬ್ಲಮ್ ಬರೋಲ್ಲ ಈ ವಾಲ್ಗಳು. ಸೊ ಫಿನಾಲೆಕ್ಸ್ ಇದು ಕಂಪ್ಲೀಟು ಫಿನಾಲೆಕ್ಸ್ ಕಂಪ್ನಿದು ಮೆಟೀರಿಯಲ್ಸ್ ಎಲ್ಲ ಇಲ್ಲಿ ತಂದು ಇಲ್ಲಿ ನೋಡ್ತಾ ಇರ್ಬೋದು. ಎಲ್ಲ ಸ್ಟಾಕ್ ಇದೆ. ಎಲ್ಲ ಹೆವಿ ಗೇಜಿಂದು ಹಾಕ್ಸಿರ್ತೀವಿ. ಇಲ್ಲಿ ನೋಡ್ಬೋದು ನೀವು, ಹೆವಿ ಗೇಜ್ ಇರುತ್ತೆ. ಎಲ್ಲ ಫಿನಾಲೆಕ್ಸ್ ಕಂಪ್ನಿದೇ ಇರುತ್ತೆ, ಯಾವುದು ಲೋಕಲ್ ಹಾಕ್ಸಲ್ಲ. ISI ಮತ್ತು ನೋಡ್ಬೋದು ಇದೆಲ್ಲ ಫಿನಾಲೆಕ್ಸ್ ಇದೆ, ಯಾವುದು ಲೋಕಲ್ ಹಾಕಲ್ಲ. ಒಂದು 14-15 ವರ್ಷ ಬರಬೇಕು ಆ ರೀತಿ ಮೆಟೀರಿಯಲ್ಗಳನ್ನ ನಾವು ಹಾಕ್ಕೊಂಡು ಮಾಡಿಸಿರ್ತೀವಿ. ಅಷ್ಟು ಮೆಟೀರಿಯಲ್ಗಳು ಕ್ವಾಲಿಟಿ ವೆಲ್ದು ತಂದು ನಾವು ಮಾಡಿಸೋಂಥದ್ದು ಇದು. ಈಗೆಲ್ಲ ಮೇಲ್ಗಡೆಯಿಂದ ಕೆಲಸ ನಡೀತಾ ಇದೆ. ಸೊ ಈಗ ಫಸ್ಟು ಇಟಾಚಿ ಕೆಲಸ ಆಗಬೇಕು. ಆಮೇಲೆ ಅರ್ಥಿಂಗ್ ಇದಿಲ್ಲ ನೋಡಿ, ಮಣ್ಣು ತೆಗ್ಸೋ ಬಸಿ ಕವಲೆಗಳು, ಏನು ಕವಲೆಗಳು ಮಾಡ್ತೀವಿ ಪೈಪ್ ಲೈನ್ ಮಾಡೋಕ್ಕೆ, ಆ ಕವಲೆಗಳಲ್ಲಿ ಮಣ್ಣು ಬೀಳಿಸ್ದಂಗೆ ತೆಗೆಸ್ಬೇಕು ನೀಟಾಗೆ ಒಂದು. ಆಮೇಲೆ
ಪ್ಲ್ಯಾನ್ ಎಲ್ಲಿದೆ ಯಾವ್ಯಾವಗೆ ನಾವು ಡ್ರಾಯಿಂಗ್ ಮಾಡಿಕೊಡ್ತೀವಿ ಅಷ್ಟಷ್ಟಕ್ಕೆ ಸ್ಟಾಪ್ ಮಾಡಿಸ್ಬೇಕು ನೀಟಾಗಿ. ಯಾಕಂದರೆ ಇದು ವೆರಿ ಇಂಪಾರ್ಟೆಂಟು. ರೈತರೆಲ್ಲ ಏನು ಮಾಡಿಬಿಟ್ಟಿದ್ದಾರೆ, ಇಟಾಚಿ ಕರ್ಸಾದ್ಮೇಲೆ ಕಂಪ್ಲೀಟಾಗಿ ಏನಿದೆ ಅದನ್ನು ಸುಮ್ಮನೆ ಮಾಡಿಬಿಟ್ಟು ಪೈಪ್ ಮಾಡಿಕೊಂಡು ಬಂದ್ಬಿಡ್ತಾರೆ. ಸೊ ಹಂಗೆ ಆಗಬಾರ್ದು. ಸೊ ಅದಕ್ಕೆ ನಾವೆಲ್ಲ ಏನು ಮಾಡ್ತೀವಿ, ಡ್ರಾಯಿಂಗಲ್ಲಿ ಏನಿದೆ ಆ ಡ್ರಾಯಿಂಗ್ ಪ್ರಕಾರನೇ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಡ್ರಾಯಿಂಗ್ ನಿಮಗೆ ಪಕ್ಕದಲ್ಲಿ ಪ್ಲೇ ಮಾಡ್ತೀನಿ ನೋಡಿ. ಯಾವುದೇ ಕಾರಣಕ್ಕೂ ಡ್ರಾಯಿಂಗಲ್ಲಿ ಇರೋಂಗೆ ಮಿಸ್ ಆಗಬಾರ್ದು, ಆ ರೀತಿ ಮಾಡಿಸ್ಕೊಬರ್ಬೇಕು. ಅದೇ ರೀತಿ ಇಲ್ಲಿ ಕೆಲಸ ನಡೀತಾ ಇರೋದು ಕೂಡ. ಮತ್ತೊಮ್ಮೆ ನಿಮಗೆ ಈ ಏನೇ ಪೈಪ್ ತಂದರೂ ಕೂಡ ಇದೆಲ್ಲ ಹೈ ಕ್ವಾಲಿಟಿ ಇರುತ್ತೆ. ಮತ್ತು ರೈತರುಗಳ್ದು ಏನು ಪ್ರಾಬ್ಲಮ್ ಇತ್ತು ಅವ್ರದ್ದೇನೆ ಮಾತಾಡಿಸ್ತೀವಿ ಲಾಸ್ಟಲ್ಲಿ, ಏನು ಪ್ರಾಬ್ಲಮ್ ಆಗ್ತಿತ್ತು ಮತ್ತು ಈಗ ಹೆಂಗಿದೆ, ಈಗ ಮೊದಲು ಹೆಂಗೆ ಎಷ್ಟೊತ್ತು ಕೆಲಸ ಮಾಡ್ತಿದ್ರಿ, ಈಗ ಎಷ್ಟು ಟೈಮ್ ಹಿಡಿತು. ಈಗ ಫಾರ್ ಎಕ್ಸಾಂಪಲ್ ನೀವು ಬೆಂಗಳೂರಿಗೆಲ್ಲ ಹೋಗಬೇಕು ಅಂದರೆ ಆಗ ಮೊದಲು ಮೈಸೂರಿಂದ ಬೆಂಗಳೂರಿಗೆ ಒಂದು 6 ಅವರ್ 7 ಅವರ್ ತೊಗೋತಿದ್ರಿ. ಇವಾಗೆಲ್ಲ ಬೆಂಗಳೂರಿಗೆಲ್ಲ ಒಂದು 3 ಅವರ್ 4 ಅವರ್ಸ್ ಇತ್ತು. ಇವಾಗೆಲ್ಲ 1 ಅವರ್ 1.5 ಗಂಟೆ 2 ಗಂಟೆ ಒಳಗೆ ಹೊಂಟೋಗ್ತೀರ. ಹೈವೇ ಅಂದರೆ ಕೆಲಸ ಕಡಿಮೆ ಆಯಿತು, ಹಂಗೆ ಡ್ರೈವಿಂಗ್ ಕಮ್ಮಿ ಆಯ್ತಲ್ಲ, ಹಂಗೆ ಇದು ತೋಟಗಾರಿಕೆಯಲ್ಲಿ 5 ದಿನ 6 ದಿನ ನೀರು ಹೊಡಿತಿದ್ದವ್ರು, ಇವರು ನೀರು ಹಾಯಿಸ್ತಿದ್ದವರು ಇವಾಗ ಕೇವಲ 4 ಅವರ್ 5 ಅವರ್ ಒಳಗಡೆ ಕೆಲಸ ಮುಗಿಯುತ್ತೆ. ಆ ರೀತಿ ಸಿಸ್ಟಮ್ ಇದು. ಮೈಕ್ರೋ ಫ್ಲಿಂಕರಲ್ಲಿ ನೀವು ಏನಾದರೂ ಈ ಏಲಕ್ಕಿ ಹಾಕಿರ್ಬೋದು, ಕಾಫಿ ಆಗಿರ್ಬೋದು, ಮೆಣಸು ಆಗಿರ್ಬೋದು, ಈ ಥರ ಬೆಳೆಗಳ ಬೆಳೆಯೋಕ್ಕೆ ತುಂಬ ಅನುಕೂಲ ಇದು. ಇಷ್ಟು ಯಾಕೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ಅಂದರೆ, ಇದು ಎಲ್ಲ ಕಂಪ್ಲೀಟಾಗಿ ರೈತರುಗಳೇ ಮಾತಾಡ್ತಾರೆ ನಾಳೆ ದಿನ. ಈಗ ಕೆಲಸ ಎಲ್ಲ ಆದಮೇಲೆ ಅವರೇ ಮತ್ತು ಜೀವಾಮೃತ ಕೊಡೋಕ್ಕೂ ಎಲ್ಲೂ ಕೂಡ ಪ್ರಾಬ್ಲಮ್ ಆಗಬಾರ್ದು. 2 ಎಕರೆ ಜೀವಾಮೃತ ಕೊಡೋಕ್ಕೆ ಅರ್ಧ ಗಂಟೆ 1 ಅವರ್ 1.25 ಗಂಟೆ ಒಳಗೆ ಮುಗಿದೋಗ್ಬೇಕು. ಸೊ ಆ ಥರ ಇದು ಸಿಸ್ಟಮ್ ಮಾಡಿಸ್ತಾ ಇರೋದು ಕಂಪ್ಲೀಟು. ಅವ್ರಿಗೇನಾದರೂ ತೊಂದರೆ ಆಗ್ತಿದ್ರೆ ಅವರೇ ಮಾತಾಡಬೇಕು. ಅವ್ರದ್ದೇ ನಂಬರ್ ಹಾಕಿರ್ತೀವಿ, ಅವ್ರ ನಂಬರ್ ಹಾಕಿ ಜನಗಳಿಗೆ ಅವರೇ ಹೇಳಬೇಕು ಕೂಡ, ಈ ಕೆಲಸ ಹೆಂಗಿದೆ, ಹೆಂಗೆ ಮಾಡ್ಬಿಟ್ಟು ಹೋದ್ರು ಅಂತ ಅವರೇ ಹೇಳಬೇಕು. ಅವ್ರ ನಂಬರ್ಗಳೆಲ್ಲ ನಾವು ಹಾಕಿರ್ತೀವಿ. ಆದರೆ ಈಗ ಹಾಕಲ್ಲ, ಈ ವಿಡಿಯೋದಲ್ಲಿರಲ್ಲ ಅವ್ರ ನಂಬರು. ನೆಕ್ಸ್ಟ್ ಕೆಲಸ ಎಲ್ಲ ಆದಮೇಲೆ ಅವ್ರನ್ನ ಇಂಟ್ರ್ಯೂ ಮಾಡ್ತೀವಿ. ಇಂಟ್ರ್ಯೂ ಮಾಡಾದ್ಮೇಲೆ ಅವ್ರ ನಂಬರ್ ಹಾಕಿರ್ತೀವಿ. ರೈತರುಗಳು ಕೇಳ್ಬೋದು ಎಷ್ಟಾಯಿತು ಕಾಸ್ಟು, ಹೆಂಗೆ ತೊಗೊಂಡ್ರು, ಹೆಂಗೆ ಕೆಲಸ ಮಾಡಿದ್ದಾರೆ ಅಂತ ಕೇಳ್ಬಿಟ್ಟು ನೀವು ಅವ್ರ ಹತ್ರನೇ ನಮ್ಮ ನಂಬರ್ ಇಸ್ಕೊಂಡು ಕಾಲ್ ಮಾಡ್ಬೋದು. ಸೊ ಇದು ನಮ್ಮದು ಕೆಲಸ. ಯಾಕಂದರೆ ಎಲ್ಲೂ ಕೂಡ ರೈತರುಗಳಿಗೆ ಮೋಸಗಳಾಗಬಾರ್ದು, ಒಂದು ಎಲ್ಲೂ ಕೂಡ ತೊಂದರೆಗಳಾಗಬಾರ್ದು ಅವ್ರಿಗೆ. ಏನಪ್ಪ ಇದು 15 ವರ್ಷ 20 ವರ್ಷ 50 40 ವರ್ಷ 30 ವರ್ಷ ಅಂತ ಹೇಳ್ಬಿಟ್ಟು ಇದೇನು ಹಿಂಗೆ ಆಗೋಯ್ತು ಅಂತ ಅನ್ಬಾರ್ದು. ಸೊ ಅದಕ್ಕೆ ಅವ್ರದ್ದು ಯಾವಾಗಲೂ ನಮ್ಮ ಫೇಸ್ಬುಕ್ಕಲ್ಲಾಗಿರೋ ಯೂಟ್ಯೂಬ್ ಆಗಲಿ ನಾವು ನಂಬರ್ಗಳು ಹಾಕಿರ್ತೀವಿ. ಆ ನಂಬರ್ಗಳು ಹಾಕಿದಾಗ ನೀವು ಅವ್ರಿಗೆ ಕಾಲ್ ಮಾಡಿ ಕೇಳ್ಬೋದು. 1 ವರ್ಷ ಬಿಟ್ಟು ಬೇಕಾದರೂ ಆ ನಂಬರ್ ಮಾಡಿಕೊಂಡು ಏನೋ ತೊಂದರೆ ಆಗ್ತಲ್ವಾ, ಮಾಡಿಸ್ಬೋದ ನಾವು ಅಂತ ನೀವು ಕೇಳ್ಬಿಟ್ಟೆ ನಮಗೆ ಕರೆ ಮಾಡ್ಬೋದು. ಬಟ್ ಇದು ಯಾರು ಕೂಡ ಆ ಥರ ಮಾಡಬಾರ್ದು. ಆ ಥರ ಮಾಡಿದ್ರೂ ಕೆಲಸ ಆಗಲ್ಲ ಇದು. ಯಾಕಂದರೆ ನಿಧಾನಕ್ಕೆ ತಾಳ್ಮೆಯಿಂದ ಪರ್ಫೆಕ್ಟಾಗಿ ಮಾಡಬೇಕು. ನೀವು ಮನೆ ಕಟ್ಟಬೇಕಾದ್ರೆ ಎಷ್ಟು ತಾಳ್ಮೆಯಿಂದ ಕೆಲಸ ಮಾಡಿಸ್ತೀರ, ಅದೇ ರೀತಿ ನಮ್ಮ ತೋಟಗಾರಿಕೆಗಳಲ್ಲೂ ತಾಳ್ಮೆಯಿಂದ ಕೆಲಸ ಮಾಡಿಸ್ಬೇಕು. ತಾಳ್ಮೆಯಿಂದೆಲ್ಲ ಆಗಿ ಒಂದು ಕಂಪ್ಲೀಟಾಗಿ ಕೆಲಸ ಮುಗಿದ ಮೇಲೆ ನಿಮಗೆ ಏನು ಇದ್ರದ್ದು ಸತ್ಯತೆ ಏನು ಅಂತ ನೀವೇ ಮಾತಾಡ್ತೀರಾ. ನಿಮ್ಮದೇ ನಂಬರ್ ನಾವು ಹಾಕಿರ್ತೀವಿ, ನಿಮಗೆ ಕಾಲ್ ಬರುತ್ತೆ. ನೀವು ಬೇರೆ ರೈತರುಗಳಿಗೆ ನೀವು ಹೇಳ್ಬೋದು. ಅಡ್ರೆಸ್ ಹಾಕಿರ್ತೀವಿ, ಅವ್ರು ಬಂದು ಇಲ್ಲಿ ನೋಡ್ಬೋದು. ಇದೆಲ್ಲ ಸಿಸ್ಟಮ್ನ ನಾವು ಏರ್ಪಡಿಸಿದ್ದೀವಿ. ಮತ್ತು ನಾಟಿ ಹಸುಗಳ ಸಂಖ್ಯೆಗಳನ್ನ ಜಾಸ್ತಿ ಮಾಡಬೇಕು. ನೀರಾವರಿಯಲ್ಲಿ ಕಡಿಮೆ ನೀರಿನಲ್ಲಿ ತೋಟಗಾರಿಕೆ ಬೆಳೆಗಳನ್ನ ಬೆಳೆಸಬೇಕು. ಮತ್ತು ಮಣ್ಣು ಉಳಿಸ್ಬೇಕು ಅನ್ನೋ ಒಂದು ದಿಟ್ಟಿನಲ್ಲಿ ಇದನ್ನು ನಾವು ಕೆಲಸ ಕೈಗೆಟ್ಕೊಂಡಿರೋದು. ಇದಕ್ಕೆ ಪ್ರತಿಯೊಬ್ಬರು ಸಹಕರಿಸಬೇಕು ಮತ್ತು ತಾಳ್ಮೆಯಿಂದ ಇರಬೇಕು. ಪ್ರತಿಯೊಬ್ಬರು ತೋಟಕ್ಕೂ ನಾವು ವಿಸಿಟ್ ಮಾಡಿ ಇಂತಿಂಥ ದಿನದಲ್ಲಿ ಬರ್ತೀವಿ ಅಂತ ನಾವು ಹೇಳಿರ್ತೀವಿ. ಖಂಡಿತ ನೀವು ಲೊಕೇಶನ್ ಮತ್ತು ಆಧಾರ್ ಕಾರ್ಡ್ ಹಾಕಿದ್ರೆ ಖಂಡಿತ ನಿಮ್ಮ ತೋಟಗಳಿಗೂ ನಾವು ಬಂದು ಮೀಟ್ ಮಾಡ್ತೀವಿ. ಸಮಾಧಾನದಿಂದ ಇರಬೇಕು, ತಾಳ್ಮೆಯಿಂದ ಇರಬೇಕು. ಏನು ನೀವು ನಮ್ಮ ನಂಬರ್ಗೆ, ವಾಟ್ಸಪ್ ನಂಬರ್ಗೆ ನೀವು ಕಳಿಸಿರ್ತೀರ, ಈ ಯೂಟ್ಯೂಬ್ನಲ್ಲಿ ನಿಮ್ಮ ನಂಬರ್ ಹಾಕಿರ್ತೀವಿ, ನಾವೇ ಕರೆ ಮಾಡಿ ನಿಮಗೆ ನಿಮ್ಮ ಪ್ರಾಬ್ಲಮ್ನ ಮತ್ತು ನಿಮ್ಮದು ಲೊಕೇಶನ್ ಆಧಾರ್ ಕಾರ್ಡ್ನ ಕರೆಸ್ಕೊಂಡು ನಮ್ಮ ಡೈರಿಲಿ ಬರ್ಕೊಂಡಿರ್ತೀವಿ. ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಬೇಕು, ನಿಮ್ಮ ನಂಬರ್ನ ಹಾಕಬೇಕು. ಮತ್ತು ನಾವೇ ಕಾಲ್ ಮಾಡಿ ನಿಮಗೆ ನಮ್ಮ ನಂಬರ್ ಹಾಕಿದ್ರೆ ಏನಾಗುತ್ತೆ ಅಂದರೆ ಸುಮ್ಮನೆ ನಮಗಾಗಲೇ ವಾಯ್ಸು ಚೇಂಜ್ ಆಗ್ಬಿಟ್ಟೈತೆ, ಅಷ್ಟು ಕಾಲ್ಗಳು ಬರುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ನಂಬರ್ ಹಾಕಿರಿ, ಖಂಡಿತ ನಾವೇ ಕಾಲ್ ಮಾಡಿ ನಿಮ್ಮ ತೋಟಕ್ಕೆ ನಾವೇ ವಿಸಿಟ್ ಮಾಡ್ತೀವಿ. ಯಾವ ದಿನ ಬರ್ತೀವಿ ಏನು ಅಂತ ಡೇಟ್ ಕೊಡ್ತೀವಿ. ಬಟ್ ತಾಳ್ಮೆಯಿಂದ ಇರಿ. ಒಂದೇ ಸಲ ಕೆಲಸ ಮಾಡಿ ಲೈಫ್ನಲ್ಲಿ. ಇನ್ನು ಪದೇ ಪೈಪ್ಲೈನ್ ಮಾಡಿಸೋಂಥ ಕೆಲಸ ಆಗಬಾರ್ದು. ಯಾಕಂದರೆ ನೋಡಿ ಇವ್ರದ್ದು ತೋಟ ಎಲ್ಲ ಬೆಳೆದ್ಬಿಟ್ಟಿದೆ ಪಾಪ, ಬೇರೆ ಎಲ್ಲ ಕೀಳುತ್ತೆ. ಮತ್ತೆ ಅದೇ ಕೆಲಸ ಮಾಡಿಸ್ತಾ ಇದ್ರೆ ಮರಗಳಿಗೂ ಆರೋಗ್ಯ ಕೆಟ್ಟೋಗುತ್ತೆ ಮತ್ತು ಭೂಮಿನೂ ಹಾಳಾಗುತ್ತೆ. ದಯವಿಟ್ಟು ಹಂಗೆ ಮಾಡೋಕ್ಕೆ ಹೋಗಬೇಡಿ. ಒಂದು ಸಮಯ, ಒಂದು ತಾಳ್ಮೆಯಿಂದ ಇದ್ದರೆ ಖಂಡಿತ ನಿಮ್ಮ ಬಳಿಗೂ ಬಂದು ಈ ಪ್ಲ್ಯಾನೆಲ್ಲ ನಾವು ಕೊಟ್ಟು ಖಂಡಿತವಾಗಿ ನಿಮಗೂ ಕೆಲಸ ಮುಗಿಸ್ತಾ ಹೋಗ್ತೀವಿ. ಇದು ದೊಡ್ಡದಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಬಟ್ ನೀವು ತಾಳ್ಮೆಯಿಂದ ಹೋಗಬೇಕು. ಯಾವುದನ್ನೋ ಇಲ್ಲಿ ದುಡ್ಡು ಸಿಗುತ್ತೆ ಅಂದ್ಬಿಟ್ಟು
ಹೆಂಗೆಂಗೋ ಕೆಲಸ ಮಾಡ್ಸೋಕ್ಕಾಗಲ್ಲ. ಸೊ ಅದಕ್ಕೆ ಪರ್ಫೆಕ್ಟಾಗಿ ಪ್ರಾಮಾಣಿಕವಾಗಿ ಹಸುಗಳು ಉಳಿಸ್ತಾ, ನೀರನ್ನು ಉಳಿಸ್ತಾ, ಮಣ್ಣನ್ನು ಉಳಿಸ್ತಾ ನಾವು ಕೆಲಸ ಮಾಡಬೇಕು. ಸೊ ಅದಕ್ಕಾಗಿ ನೀವೆಲ್ಲ ತಾಳ್ಮೆಯಿಂದ ಸಪೋರ್ಟ್ ಕೊಡಬೇಕಂತ ಹೇಳ್ತಾ ಮಾತು ಮುಗಿಸ್ತೀನಿ. ಜೈ ಗೋಮಾತೆ, ಜೈ ಸುಭಾಷ್ ಪಾಟೀಲ್. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಮತ್ತು ನೀವು ಕಮೆಂಟ್ ಬಾಕ್ಸಲ್ಲಿ ನಂಬರ್ ಹಾಕಿ ಅಂತ ಹೇಳ್ತಾ ಮಾತು ಮುಗಿಸ್ತೀನಿ. ನಮಸ್ಕಾರಗಳು.